ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಇವತ್ತಿನ ಅವಧಿಯಲ್ಲಿ HSTR ಪೇಪರು HSTR ಸೆಕೆಂಡ್ ಪೇಪರ್ ಮಾಡೆಲ್ ಪೇಪರ್ ಇದಾಗಿದೆ. ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪೇಪರನ್ನು ನೋಡ್ಕೊಳ್ತಾ ಹೋಗುವ. ಮೊದಲನೇದಾಗಿ ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಪ್ಲೀನಿ. ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಗ್ರಂಥವನ್ನು ಬರೆದವರು ಪ್ಲೀನಿ ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಪಾರ್ಶ್ವನಾಥನು ಬೋಧಿಸಿದ 4 ಮಹಾತತ್ವಗಳಿಗೆ ಸಂಬಂಧಿಸಿಲ್ಲದಿರುವುದು. ಇಲ್ಲಿ ನೋಡಿ, ಸಂಬಂಧಿಸದೇ ಇಲ್ಲದೆ ಇರುವಂತಹ ಒಂದು ಅಂಶವನ್ನು ಕೇಳಿದ್ದಾರೆ ಪಾರ್ಶ್ವನಾಥನಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಅಹಿಂಸೆ, ಸತ್ಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ, ಈ 4 ತತ್ವಗಳಲ್ಲಿ ಅಹಿಂಸೆ, ಸತ್ಯ ಮತ್ತು ಬ್ರಹ್ಮಚರ್ಯವನ್ನು ಅವರು ಬೋಧಿಸಿದ್ದಾರೆ. ಆಮೇಲೆ 3ನೇ ಆಪ್ಷನ್ ಆಗಿರುವಂಥ ಅಪರಿಗ್ರಹವನ್ನು ಅವರು ಬೋಧಿಸಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಿಸಿಲ್ಲದೆ ಇರುವಂಥದ್ದು 3ನೇ ಆಪ್ಷನ್ ಅಪರಿಗ್ರಹ ಆಗಿದೆ. ಓಕೆನಾ. ಆಮೇಲೆ ಮುಂದಿನ ಪ್ರಶ್ನೆ, ಈ ಕೆಳಕಂಡ ಹೇಳಿಕೆಗಳನ್ನು ಓದಿರಿ ಹಾಗೂ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಉಂಟು. ಇಲ್ಲಿ ಆಯ್ಕೆಗಳನ್ನು ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ 3. ನಗರ ಯೋಜನೆಯು ಸಿಂಧೂ ನಾಗರಿಕತೆಯ ವಿಶಿಷ್ಟ ಲಕ್ಷಣವಾಗಿದೆ. ಸ್ನಾನಕೊಳ ಮೊಹೆಂಜೊದಾರೊನಲ್ಲಿ ಇದೆ. ಆಮೇಲೆ ಕಾಲಿಬಂಗನ್ ಈಗಿನ ಗುಜರಾತ್ ರಾಜ್ಯದಲ್ಲಿದೆ ಅಂತ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ ಹೇಳಿಕೆ ಸರಿ, ಎ ಸರಿನಾ, ಬಿ ಸರಿನಾ, ಸಿ ಸರಿನಾ ಅನ್ನುವಂಥದ್ದನ್ನು ಆಪ್ಷನ್ಗೆ ಟಿಕ್ ಹಾಕಬೇಕಾಗುತ್ತೆ. ಓಕೆನಾ. ಇಲ್ಲಿ ನಗರ ಯೋಜನೆಯು ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣವಾಗಿದೆ, ಹೌದಲ್ವಾ? ಇದು ಸರಿಯಾದ ಆಯ್ಕೆ, ಹೌದಲ್ವಾ? ಆಮೇಲೆ ಮುಂದಿನ ನೋಡ್ಕೊಳ್ವಾ, ಸ್ನಾನದ ಕೊಳ ಮೊಹೆಂಜೊದಾರೊನಲ್ಲಿದೆ ಅಂತ ಹೇಳಿದ್ದಾರೆ. ಆಮೇಲೆ ಕಾಲಿಬಂಗನ್ ಈಗಿನ ಗುಜರಾತ್ ರಾಜ್ಯದಲ್ಲಿದೆ ಅಂತ ಹೇಳಿದ್ದಾರೆ, ಹೌದಲ್ವಾ? ಇಲ್ಲಿ ಮೊದಲನೇ ಆಪ್ಷನ್ ಸರಿಯಾಗುಂಟು. ಸ್ನಾನಕೊಳ ಮೊಹೆಂಜೊದಾರೊದಲ್ಲಿದೆ, ಅದು ಕೂಡ ಸರಿ. 2ನೇದು ಕೂಡ ಸರಿಯಾಗುತ್ತೆ. ಕಾಲಿಬಂಗನ್ ಈಗಿನ ಗುಜರಾತ್ ರಾಜ್ಯದಲ್ಲಿದೆ ಅಂತ ಹೇಳಿದ್ದಾರೆ. ಕಾಲಿಬಂಗನ್ ರಾಜಸ್ಥಾನದಲ್ಲಿದೆ, ಗುಜರಾತಲ್ಲಿ ಇಲ್ಲ, ರಾಜಸ್ಥಾನದಲ್ಲಿ ಉಂಟು. ಹಾಗಾಗಿ 3ನೇ ಹೇಳಿಕೆ ತಪ್ಪಾಗಿದೆ. 2 ಹೇಳಿಕೆಗಳು ಸರಿಯಾಗುಂಟು. ಇಲ್ಲಿ ಎ ಮತ್ತು ಬಿ ಸರಿ ಇರುವಂಥ ಆಪ್ಷನ್ ಯಾವುದಾಗುತ್ತೆ? ಮೊದಲ ಆಪ್ಷನ್ ಎ ಮತ್ತು ಬಿ ಸರಿ. 1 ಮತ್ತು 2ನೇ ಹೇಳಿಕೆಗಳು ಸರಿಯಾಗಿದೆ. ಹಾಗಾಗಿ ಮೊದಲನೇ ಆಪ್ಷನ್ ಸರಿಯಾಗುತ್ತೆ. ಆಮೇಲೆ ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2 ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳಿದ್ದಾರೆ. ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್. ಪಟ್ಟಿ 2ರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ, ಆತ್ಮರಾಮ್ ಪಾಂಡುರಂಗ, ಜ್ಯೋತಿಬಾ ಫುಲೆ. ಆಪ್ಷನ್ಸ್ಗಳಲ್ಲಿ ಯಾವುದು ಸರಿ ಅನ್ನುವಂಥದ್ದನ್ನು ನಾವು ಹಾಕಬೇಕಾಗುತ್ತೆ. ಈ ರೀತಿ ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆನಾ. ಇಲ್ಲಿ ಪ್ರಾರ್ಥನಾ ಸಮಾಜಕ್ಕೆ ಯಾವುದಾಗುತ್ತೆ? ಇಲ್ಲಿ ಕೊಟ್ಟಿರೋಂಥ ಆಪ್ಷನನ್ನು ನೋಡಬೇಕಾಗುತ್ತೆ ನಾವು. ಇಲ್ಲಿ ಆಪ್ಷನ್ಗಳಲ್ಲಿ 4ನೇ ಆಪ್ಷನ್ ಇದಕ್ಕೆ ಸರಿಯಾಗುತ್ತೆ, ಸರಿನಾ? 4ನೇ ಆಪ್ಷನ್ ಇದಕ್ಕೆ ಸರಿಯಾಗಿದೆ, ನೋಡುವ. ಸರಿ. ಪ್ರಾರ್ಥನಾ ಸಮಾಜಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ಆತ್ಮರಾಮ್ ಪಾಂಡುರಂಗ. ಓಕೆ. ಸತ್ಯಶೋಧಕ ಸಮಾಜ 2ನೇ ಆಪ್ಷನ್ಗೆ ಜ್ಯೋತಿಬಾ ಫುಲೆ. ಓಕೆ. ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ. ಇಲ್ಲಿದೆ ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ. ಆಮೇಲೆ ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ. ಓಕೆನಾ. ಈ ರೀತಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ 4ನೇ ಆಪ್ಷನ್ ಸರಿಯಾಗುತ್ತೆ. ಪ್ರಾರ್ಥನಾ ಸಮಾಜ ಆತ್ಮರಾಮ್ ಪಾಂಡುರಂಗ, ಸತ್ಯಶೋಧಕ ಸಮಾಜ ಜ್ಯೋತಿಬಾ ಫುಲೆ, ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ, ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ ಆಗಿರ್ತಾರೆ. ಇದು ಸರಿಯಾದಂಥ ಉತ್ತರಗಳಾಗಿವೆ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗುವ. ಈ ಮನೆತನಗಳ ಅಥವಾ ಸುಲ್ತಾನ ಸಂತತಿಗಳ ಸರಿಯಾದ ಕಾಲಾನುಕ್ರಮಣಿ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಖಿಲ್ಜಿ ಸಂತತಿ, ಸೈಯದ್ ಸಂತತಿ, ಗುಲಾಮಿ ಸಂತತಿ, ಆಮೇಲೆ ತುಘಲಕ್ ಸಂತತಿ. ಇಲ್ಲಿ ಎಲ್ಲ ಅವರ ಕಾಲಗಳನ್ನು ಮೊದಲು ಬರ್ಕೊಳ್ಬೇಕಾಗುತ್ತೆ. ಖಿಲ್ಜಿ ಸಂತತಿ 1290ರಿಂದ 1320 ಆಗುತ್ತೆ, 1320. ಸೈಯದ್ ಸಂತತಿ 1414ರಿಂದ ಪ್ರಾರಂಭ ಆಗುತ್ತೆ. ಗುಲಾಮಿ ಸಂತತಿ 1206ರಿಂದ 1290ರವರೆಗಿದೆ. ಆಮೇಲೆ ತುಘಲಕ್ ಸಂತತಿ 1321. ಈ ಕಾಲಾನುಕ್ರಮದಲ್ಲಿ ಹೋದವಾಗ ನಮಗೆ ಸರಿಯಾದಂಥ ಉತ್ತರ ಸಿಗುವಂಥದ್ದು ಸರಿಯಾದಂಥ ಉತ್ತರ ನೋಡಿ. ಇಲ್ಲಿ 1206 ಅದು ಮೊದಲಿಗೆ ಬರುತ್ತಲ್ವ, ಇದು ಮೊದಲಾಗುತ್ತೆ ಗುಲಾಮಿ ಸಂತತಿ. ಆಮೇಲೆ 1200
90 ಖಿಲ್ಜಿ ಸಂತತಿ ಆಗುತ್ತೆ. ಆಮೇಲೆ 1321 ತುಘಲಕ್ ಸಂತತಿ ಆಗುತ್ತೆ. ಕೊನೆಯದಾಗಿ ಸೈಯದ್ ಸಂತತಿ 1414 ಬರುತ್ತೆ. ಓಕೆನಾ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾಗುತ್ತೆ ಅಂತ ಹೇಳಿದ್ರೆ ಮೊದಲನೇ ಆಪ್ಷನ್ ಇದೆ ನೋಡಿ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆನಾ, ಇದು ಸರಿಯಾಗಿದೆ. ಆಮೇಲೆ ಈ ಕೆಳಕಂಡ ಹೇಳಿಕೆಗಳನ್ನು ಓದಿರಿ. ಮೊದಲು ಹೇಳಿಕೆಗಳು: ವಿಜಯನಗರ ಸಾಮ್ರಾಜ್ಯವನ್ನು 4 ಮನೆತನಗಳು ಆಳಿದವು. ತಾಳಿಕೋಟೆ ಕದನವು ಸಾಲಿವಾಹನ ಶಕ 1565ರಲ್ಲಿ ನಡೆಯಿತು. ಡೊಮಿಂಗೋ ಫಯಾಸ್ ಇಟಲಿಯ ಪ್ರವಾಸಿಗ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿಯು ಈ ಜಿಲ್ಲೆಯಲ್ಲಿದೆ. ಈಗಿನ ಬಳ್ಳಾರಿ ಜಿಲ್ಲೆಯಲ್ಲಿದೆ ಅಂತ ಹೇಳಿದ್ದಾರೆ. ಈ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಮೇಲಿನ ಹೇಳಿಕೆಗಳಲ್ಲಿ 1 ಹೇಳಿಕೆ ಮಾತ್ರ ಸರಿಯಾಗಿದೆ, 2 ಹೇಳಿಕೆಗಳು ಸರಿಯಾಗಿವೆ, 3 ಹೇಳಿಕೆಗಳು ಸರಿಯಾಗಿವೆ, ಆಮೇಲೆ 4 ಹೇಳಿಕೆಗಳು ಸರಿಯಾಗಿವೆ ಅಂತ ಅವರು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ಇದರಲ್ಲಿ ಆ ಹೇಳಿಕೆಗಳನ್ನು ನೋಡಬೇಕು. ಆಮೇಲೆ ಹೇಳಿಕೆಗಳು ಯಾವುದು ಸರಿಯಾಗಿದೆ, ಎಷ್ಟು ಸರಿಯಾಗಿದೆ ಅನ್ನೋದನ್ನು ಗೆಸ್ ಮಾಡಬೇಕಾಗುತ್ತೆ. ಈಗ ವಿಜಯನಗರ ಸಾಮ್ರಾಜ್ಯವನ್ನು 4 ಮನೆತನಗಳು ಆಳಿದವು ಅಂತ ಇದೆ, ಅದು ಸರಿಯಾಗಿದೆ, ಹೌದಲ್ವಾ. ಮೊದಲನೇ ಹೇಳಿಕೆ ಸರಿಯಾಗುಂಟು. ಓಕೆನಾ. ಆಮೇಲೆ ತಾಳಿಕೋಟೆ ಕದನವು ಸಾಲಿವಾಹನ ಶಕ 1565ರಲ್ಲಿ ನಡೆಯಿತು, ಇದು ಕೂಡ ಸರಿಯಾಗಿದೆ. ಆಮೇಲೆ ಇಲ್ಲಿ ಡೊಮಿಂಗೋ ಫಯಾಸ್ ಇಟಲಿಯ ಪ್ರವಾಸಿಗ ಅಂತ ಹೇಳಿದ್ದಾರೆ. ಡೊಮಿಂಗೋ ಫಯಾಸ್ ಇಟಲಿಯವನು ಅಲ್ಲ, ಇವರು ಪೋರ್ಚುಗೀಸ್ನವನು. ಓಕೆನಾ. ಆಮೇಲೆ ವಿಜಯನಗರ ಸಾಮ್ರಾಜ್ಯ ರಾಜಧಾನಿಯಾಗಿದ್ದ ಹಂಪಿಯು ಈಗಿನ ಬಳ್ಳಾರಿಯಲ್ಲಿದೆ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಇಲ್ಲ, ಅದು ವಿಜಯನಗರದಲ್ಲಿ ಇದೆ. ಹಾಗಾಗಿ ಈ ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ 2 ಮಾತ್ರ ಸರಿಯಾಗಿದೆ. ಓಕೆನಾ. 2 ಮಾತ್ರ ಸರಿಯಾಗಿದೆ. ಎಲ್ಲಿದೆ? 2ನೇ ಆಪ್ಷನಲ್ಲಿದೆ ನೋಡಿ. 2 ಹೇಳಿಕೆಗಳು ಸರಿಯಾಗಿವೆ, 3 ಮತ್ತು 4 ಹೇಳಿಕೆಗಳು ತಪ್ಪಾಗಿವೆ. ಆದ್ದರಿಂದ 2ನೇ ಆಪ್ಷನ್ ಸರಿಯಾಗುಂಟು. ಆಮೇಲೆ ಮುಂದಿನ ವಾಟರ್ ಫ್ರೇಮ್ ಅನ್ನು ಸಂಶೋಧಿಸಿದವರು ಯಾರು ಅಂತ ಕೇಳಿದ್ದಾರೆ. ವಾಟರ್ ಫ್ರೇಮನ್ನು ಸಂಶೋಧಿಸಿದವರು ರಿಚರ್ಡ್ ಆರ್ಕ್ರೈಟ್ ಅನ್ನುವಂಥವರು ವಾಟರ್ ಫ್ರೇಮನ್ನು ಸಂಶೋಧಿಸಿದವರಾಗಿದ್ದಾರೆ. ಆಮೇಲೆ ಈ ಕೆಳಕಂಡ ಹೇಳಿಕೆಗಳನ್ನು ಓದಿರಿ, ಅವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ 4 ಹೇಳಿಕೆಗಳು ಯಾವ ತಪ್ಪಾಗಿದೆ ಅದನ್ನು ಗುರುತಿಸಬೇಕು ಅಂತ ಅವರು ಹೇಳಿದ್ದಾರೆ. ಇಲ್ಲಿ ಮೊದಲ ಹೇಳಿಕೆ: ಫಿಲಿಡೆಲ್ಫಿಯಾ ಅಧಿವೇಶನಗಳು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿವೆ ಅಂತ ಹೇಳಿದ್ದಾರೆ, ಇದು ಸರಿಯಾಗುಂಟು. ಓಕೆನಾ. ಗ್ಯಾಬಿಲ್ಲೆ ಫ್ರಾನ್ಸಿನ ಕ್ರಾಂತಿಯೊಂದಿಗೆ ಸಂಬಂಧ ಹೊಂದಿದೆ ಅಂತ ಹೇಳಿದ್ದಾರೆ, ಅದು ಕೂಡ ಸರಿಯಾಗಿದೆ. ಆಮೇಲೆ 3ನೇ ಆಪ್ಷನ್: ಗಿಲೋಟಿನ್ ಯಂತ್ರದ ಬಳಕೆ ರಷ್ಯಾದ ಕ್ರಾಂತಿಯೊಂದಿಗೆ ಸಂಬಂಧ ಹೊಂದಿದೆ ಅಂತ ಹೇಳ್ತಾರೆ, ಇದು ರಷ್ಯಾ ಅಲ್ಲ, ಫ್ರೆಂಚ್ ಆಗುತ್ತೆ, ಹಾಗಾಗಿ ಇದು ತಪ್ಪಾಗುಂಟು. ಶಾಂತಿ, ಆಹಾರ, ಭೂಮಿ ಎಂಬ ಆಶ್ವಾಸನೆ ಲೆನಿನ್ನೊಂದಿಗೆ ಸಂಬಂಧ ಹೊಂದಿದೆ, ಹೌದು, ಇದು ಸರಿಯಾಗಿದೆ. ಇಲ್ಲಿ ಕೇವಲ 3ನೇ ಆಪ್ಷನ್ ತಪ್ಪಾಗಿದೆ, ಹಾಗಾಗಿ 3ನೇ ಉತ್ತರಕ್ಕೆ ನಾವು ಟಿಕ್ಕನ್ನು ಹಾಕಬೇಕಾಗುತ್ತೆ. ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದ ಘಟನೆಗಳ ಸರಿಯಾದ ಕಾಲಾನುಕ್ರಮಣೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಒಂದರ ನಂತರ ಒಂದು ಇಲ್ಲ, ಅದರ ಸರಿಯಾದ ಕಾಲಾನುಕ್ರಮಣೆಯನ್ನು ಬರೀಬೇಕಾಗುತ್ತೆ. ಮೊದಲು ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪನೆ, ರಾಜ್ಯಪುರ ವಿಂಗಡಣಾ ಆಯೋಗದ ನೇಮಕ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗಿರುವಂಥದ್ದು 1915. ಒಂದು ನಿಮಿಷ, ಇಲ್ಲಿ 1915 ಮೊದಲನೇ ಉತ್ತರ. ಆಮೇಲೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪನೆ 1890. ರಾಜ್ಯಪುರ ವಿಂಗಡಣಾ ಆಯೋಗದ ನೇಮಕ ಆಗಿರುವಂಥದ್ದು 1953. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆಗಿರುವಂಥದ್ದು 1924. ಓಕೆನಾ. ಹಾಗಾಗಿ ನಮಗೆ ಇಲ್ಲಿ ಮೊದಲು ಬರುವಂಥದ್ದು 1890, ಇದು ಮೊದಲಾಗುತ್ತೆ. ಆಮೇಲೆ 1915 ಇದು 2 ಆಗುತ್ತೆ. ಆಮೇಲೆ 1924 ಇದು 3ನೇದು ಬರುತ್ತೆ, ಇದು 4ನೇದಕ್ಕೆ ಬರುತ್ತೆ. ಓಕೆನಾ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಮೊದಲ ಆಪ್ಷನ್ಸ್ ನೋಡಿ ಇದಿದೆ, BADC, BAD ಮತ್ತು C. ಈ ರೀತಿ ಬರುವಂತಹ ಆಪ್ಷನ್ ಸರಿಯಾಗಿದೆ, ಇದು ಕಾಲಾನುಕ್ರಮಣದಲ್ಲಿ ಸರಿಯಾಗಿ ಬರುತ್ತೆ.
ಆಮೇಲೆ ಮುಂದಿನ ಪ್ರಶ್ನೆ, ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿರದೇ ಇರುವುದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಯಾವುದು ಮೊಘಲ್ನ ಆ ಒಂದು ಕಾಲಕ್ಕೆ ಸಂಬಂಧಿಸಿಲ್ಲ ಅದನ್ನು ಗುರುತಿಸಬೇಕು. ಇಲ್ಲಿ ಪಂಚಮಹಲ್ ಅಕ್ಬರ್ ಸ್ಥಾಪನೆ ಮಾಡಿರುವಂಥದ್ದು, ಪಂಚಮಹಲನ್ನು ಅಕ್ಬರ್ ಕಟ್ಟಿರುವಂಥದ್ದು. ಆಮೇಲೆ ಬಾದ್ಶಾಹಿ ಮಸೀದಿ ಇದು ಔರಂಗಜೇಬ್ ಕಟ್ಟಿಸಿರುವಂಥದ್ದು. ಹಜಾರ್ ಸೀತಮ್ ಇದು ಶ್ರೀ ಕೃಷ್ಣದೇವರಾಯ ಕಟ್ಟಿಸಿರುವಂಥದ್ದು. ಆಮೇಲೆ ದಿವಾನಿ ಖಾಸ್ ಇದು ಅಕ್ಬರ್ ಕಟ್ಟಿಸಿರುವಂಥದ್ದು. ಇಲ್ಲಿ ಅಕ್ಬರ್, ಔರಂಗಜೇಬ್ ಇವರೆಲ್ಲ ಮೊಘಲರ ಒಂದು ಕಾಲದವರು. ಇಲ್ಲಿ ಕೃಷ್ಣದೇವರಾಯ ಈ ಒಂದು ಮೊಘಲ್ ಕಾಲಕ್ಕೆ ಸಂಬಂಧಪಟ್ಟದಿರುವಂತಹ ವ್ಯಕ್ತಿಯಾಗಿದ್ದಾರೆ. ಹಾಗಾಗಿ ಇಲ್ಲಿ ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿರದೇ ಇರುವಂಥದ್ದು ಹಜಾರ್ ಸಿತಮ್ ಅನ್ನುವಂಥದ್ದು. ಓಕೆನಾ. ಆಮೇಲೆ ಮುಂದಿನ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ನಾವು ಟಿಕ್ ಹಾಕಬೇಕು. ಮೊದಲನೇದು, ಚಂಪಾರಣ್ಯ ಸತ್ಯಾಗ್ರಹ 1917ರಲ್ಲಿ ನಡೆಯಿತು. ತೃತೀಯ ದುಂಡು ಮೇಜಿನ ಸಮ್ಮೇಳನವು 1932ರಲ್ಲಿ ನಡೆಯಿತು. ಸೈಮನ್ ಆಯೋಗವು 1927ರಲ್ಲಿ ನೇಮಕವಾಯಿತು. ಚಿತ್ತರಂಜನ್ ದಾಸ್ ಹಾಗೂ ಜವಾಹರ್ಲಾಲ್ ನೆಹರೂರವರು ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದರು ಅಂತ ಉಂಟು. ಇಲ್ಲಿ ಎ ಮತ್ತು ಬಿ ಸರಿ, ಬಿ ಮತ್ತು ಸಿ ಸರಿ, ಎ ಬಿ ಮತ್ತು ಸಿ ಸರಿ, ಎ ಬಿ ಸಿ ಮತ್ತು ಡಿ ಸರಿ, 4 ಸರಿ. ಈ ರೀತಿಯಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ನೋಡುವ. ಮೊದಲನೇದು, ಚಂಪಾರಣ್ಯ ಸತ್ಯಾಗ್ರಹವು 1917ರಲ್ಲಿ ನಡೆಯಿತು. ಸರಿ, ಅಂದರೆ ಚಂಪಾರಣ್ಯ ಸತ್ಯಾಗ್ರಹ 1917ರಲ್ಲಿ ನಡೆಯಿತು, ಇದು ಸರಿಯಾಗುಂಟು. ತೃತೀಯ ದುಂಡು ಮೇಜಿನ ಸಮ್ಮೇಳನವು 1932ರಲ್ಲಿ ನಡೆಯಿತು, ಇದು ಕೂಡ ಸರಿಯಾಗುಂಟು. ಸೈಮನ್ ಆಯೋಗವು 1927ರಲ್ಲಿ ನೇಮಕವಾಯಿತು, ಇದು ಕೂಡ ಸರಿಯಾಗುಂಟು. ಇಲ್ಲಿ ಚಿತ್ತರಂಜನ್ ದಾಸ್ ಹಾಗೂ ಜವಾಹರ್ಲಾಲ್ ನೆಹರೂರವರು ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದರು ಅಂತ ಉಂಟು, ಇದು ತಪ್ಪಾಗಿದೆ. ಓಕೆನಾ. ಇಲ್ಲಿ ಜವಾಹರ್ಲಾಲ್ ನೆಹರು ಅಲ್ಲ, ಮೋತಿಲಾಲ್ ನೆಹರೂರವರು. ಚಿತ್ತರಂಜನ್ ದಾಸ್ ಹಾಗೂ ಮೋತಿಲಾಲ್ ನೆಹರೂರವರು ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸ್ತಾರೆ. ಹಾಗಾಗಿ ಇಲ್ಲಿ ಎ ಬಿ ಮತ್ತು ಸಿ ಮಾತ್ರ ಸರಿಯಾಗಿರುವಂಥ ಉತ್ತರ 3ನೇ ಆಪ್ಷನ್ ಆಗಿದೆ. ಹಾಗಾಗಿ 3ನೇ ಆಪ್ಷನ್ ಇದಕ್ಕೆ ಸರಿಯಾಗುತ್ತೆ. ಓಕೆನಾ. ಆಮೇಲೆ ಮುಂದಿನ ಪ್ರಶ್ನೆ, 2ನೇ ಮಹಾಯುದ್ಧಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದರೆ ಇಲ್ಲಿ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ತಪ್ಪಾದ ಹೇಳಿಕೆಯನ್ನು ನಾವು ಗುರುತಿಸಬೇಕಾಗುತ್ತೆ. ಓಕೆನಾ. ಇಲ್ಲಿ 2ನೇ ಮಹಾಯುದ್ಧವು 1939ರಿಂದ 1945ರವರೆಗೆ ನಡೆಯಿತು ಅಂತ ಇದೆ, ಇದು ಸರಿಯಾಗುಂಟು. 1941ರ ಡಿಸೆಂಬರ್ನಲ್ಲಿ ಜಪಾನ್ ಪರ್ಲ್ ಹಾರ್ಬರ್ ನೌಕಾನೆಲೆಯ ಮೇಲೆ ದಾಳಿ ಮಾಡಿತ್ತು, ಇದು ಕೂಡ ಸರಿಯಾಗುಂಟು. ಆಮೇಲೆ 1939ರ ಸೆಪ್ಟೆಂಬರ್ 1ರಂದು ಹಿಟ್ಲರನು ಪೋಲೆಂಡ್ನ ಮೇಲೆ ಮಾಡಿದ ಆಕ್ರಮಣವು ಈ ಯುದ್ಧಕ್ಕೆ ತಕ್ಷಣದ ಕಾರಣವಾಯಿತು, ಇದು ಕೂಡ ಸರಿಯಾಗುಂಟು. 4ನೇ ಆಪ್ಷನ್, ಇಲ್ಲಿ 2ನೇ ಮಹಾಯುದ್ಧದಲ್ಲಿ ಅಣುಬಾಂಬ್ ದಾಳಿಗೆ ಗುರಿಯಾದ ಹಿರೋಶಿಮಾ ನಗರವು ಜರ್ಮನಿಯಲ್ಲಿದೆ ಅಂತ ಹೇಳಿದ್ದಾರೆ, ಇದು ತಪ್ಪಾಗಿದೆ. ಇದು ಜರ್ಮನ್ನಲ್ಲಿಲ್ಲ, ಜಪಾನ್ನಲ್ಲಿ ಉಂಟು. ಹಿರೋಶಿಮಾ ಮತ್ತು ನಾಗಸಾಕಿಯು ಜಪಾನ್ನಲ್ಲಿ ಇರುವಂತಹ ನಗರಗಳು. ಹಾಗಾಗಿ 4ನೇ ಆಪ್ಷನ್ ಇಲ್ಲಿ ತಪ್ಪಾಗುಂಟು. ಆಮೇಲೆ ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಕಂಡ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವರು ಸರ್ವಜ್ಞ ಮತ್ತು ಜಗದ್ಗುರು ಎಂಬ ಬಿರುದುಗಳನ್ನು ಹೊಂದಿದ್ದರು. ಇವರನ್ನು ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲಾಗಿದೆ. ಇವರು ವಿವೇಕ ಚೂಡಾಮಣಿ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಇಲ್ಲಿ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಮತ್ತು ರಮಾನಂದರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಶಂಕರಾಚಾರ್ಯರು. ಶಂಕರಾಚಾರ್ಯರು ಇಲ್ಲಿ ಸರ್ವಜ್ಞ ಮತ್ತು ಜಗದ್ಗುರು ಅನ್ನುವಂಥ ಬಿರುದನ್ನು ಹೊಂದಿದ್ರು, ಷಣ್ಮತ ಸ್ಥಾಪನೆಯನ್ನು ಮಾಡಿದ್ರು, ವಿವೇಕ ಚೂಡಾಮಣಿ ಕೃತಿಯನ್ನು ಕೂಡ ಇವರು ರಚಿಸಿದವರಾಗಿದ್ದಾರೆ. ಆಮೇಲೆ ಮುಂದಿನ ಪ್ರಶ್ನೆ, ಅಶೋಕನಿಗೆ ಸಂಬಂಧಿಸಿದ ಶಿಲಾಶಾಸನ ದೊರೆತಿರುವ ಗವಿಮಠ ಪ್ರಸ್ತುತ ಈ ಕೆಳಕಂಡ ಜಿಲ್ಲೆಯಲ್ಲಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳು ರಾಯಚೂರು, ಚಿತ್ರದುರ್ಗ, ಕೊಪ್ಪಳ ಮತ್ತು ಬಳ್ಳಾರಿ. ಇಲ್ಲಿ ಗವಿಮಠ ಇರುವಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿ. ಓಕೆನಾ, ಕೊಪ್ಪಳ ಆನ್ಸರ್ ಇದಕ್ಕೆ ಸರಿಯಾಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ, ಈ ಕೆಳಕಂಡ ಹೇಳಿಕೆಗಳನ್ನ ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಉಂಟು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಮುಂಬೈಯಲ್ಲಿ ನಡೆಯಿತು, ಇದು ಸರಿಯಾಗುಂಟು.
ಇದು ಸರಿಯಾದ ಉತ್ತರ ಆಗುಂಟು. ರಾಣಿ ಅಬ್ಬಕ್ಕ ದೇವಿ ಚೌಟ ಮನೆತನಕ್ಕೆ ಸೇರಿದವರು, ಇದು ಕೂಡ ಸರಿಯಾಗುಂಟು. ಮುಸ್ಲಿಂ ಲೀಗ್ 1905ರಲ್ಲಿ ಸ್ಥಾಪನೆಯಾಯಿತು ಅಂತ ಹೇಳ್ತಾರೆ ಇವರು. ಇಲ್ಲಿ ಈ ಒಂದು 1906ರಲ್ಲಿ ಸ್ಥಾಪನೆಯಾಯಿತು. ಹಾಗಾಗಿ ಇಲ್ಲಿ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಎ ಮತ್ತು ಬಿ ಮಾತ್ರ ಸರಿಯಾಗಿರುವಂಥ ಆಪ್ಷನ್ ಯಾವುದಾಗಿದೆ? ಸಿ ಆಪ್ಷನ್ ಆಗಿದೆ. ಓಕೆನಾ, 3ನೇ ಆಪ್ಷನ್ ಆಗಿದೆ. ರಜಪೂತರ ವಿವಿಧ ಮನೆತನಗಳು ಹಾಗೂ ಅವುಗಳ ಆಳ್ವಿಕೆಯ ಸ್ಥಾಪಕರುಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಅಂತ ಉಂಟು. ಇಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ನಾವು ಟಿಕ್ ಹಾಕಬೇಕು. ಇಲ್ಲಿ ಗಹಡ್ವಾಲರು ಉಪೇಂದ್ರ ಕೃಷ್ಣರಾಜ, ಗುರ್ಜರ ಪ್ರತಿಹಾರರು ಹರಿಚಂದ್ರ, ಚಂದೇಲರು ನನ್ನುಕ, ಸೋಳಂಕಿಯರು ಮೊದಲನೆಯ ಮೂಲರಾಜ ಅಂತ ಉಂಟು. ಇಲ್ಲಿ ಒಂದು ತಪ್ಪಾಗಿರುವ ಜೋಡಿ ಅಂತ ಹೇಳಿದರೆ ಮೊದಲನೇದಾಗಿದೆ, ಇದು ತಪ್ಪಾಗಿದೆ. ಓಕೆನಾ, ಗುರ್ಜರ ಪ್ರತಿಹಾರ ಹರಿಚಂದ್ರ ಆಗಿದ್ದಾರೆ, ಚಂದೇಲರಲ್ಲಿ ನನ್ನುಕ ಆಗಿದ್ದಾರೆ, ಸೋಳಂಕಿಯರು ಮೊದಲನೆಯ ಮೂಲರಾಜ ಅವರ ಸ್ಥಾಪಕರಾಗಿದ್ದಾರೆ. ಇಲ್ಲಿ ಗುಹಡ್ವಾಲರಲ್ಲಿ ಯಶೋ ವಿಗ್ರಹ ಅನ್ನುವಂಥವರು ಗಹಡ್ವಾಲರ ಒಂದು ಸ್ಥಾಪಕ ಆಗಿದ್ದಾರೆ. ಓಕೆನಾ. ಆಮೇಲೆ ಮುಂದಿನ ಪ್ರಶ್ನೆ, ಭಾರತದ ಪ್ರಮುಖ ಶ್ರೀ ವೈಷ್ಣವ ಮಠವಾಗಿರುವ ಅಂಡವನ ಮಠ ಇರುವ ಸ್ಥಳ ಎಲ್ಲಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಶ್ರೀರಂಗಂ. ಇಲ್ಲಿ ಅಂಡವನ ಮಠ ಇರುವಂಥದ್ದು ಶ್ರೀರಂಗಂನಲ್ಲಿ. ಕಾಗೋಡು ಸತ್ಯಾಗ್ರಹ ನಡೆದ ವರ್ಷ ಯಾವುದು ಅಂತ ಕೇಳಿದ್ದಾರೆ. 1951 ಕಾಗೋಡು ಸತ್ಯಾಗ್ರಹ ನಡೆದಿರುವಂಥದ್ದು. ಕಾಯು ಶ್ರೀಗೌರಿ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಬಸಪ್ಪ ಶಾಸ್ತ್ರಿಯವರು ಕಾಯು ಶ್ರೀಗೌರಿಯನ್ನು ರಚಿಸಿದವರಾಗಿದ್ದಾರೆ. ಬಿರುಗಾಳಿಗಳ ಭೂಶಿರ ಈ ಹೆಸರಿನೊಂದಿಗೆ ಹೆಚ್ಚು ನಿಕಟ ಸಂಬಂಧ ಹೊಂದಿರುವ ವ್ಯಕ್ತಿ ಯಾರು ಅಂತ ಕೇಳಿದರೆ ಹೆನ್ರಿ ಕೊಲಂಬಸ್, ಫರ್ಡಿನಾಂಡ್ ಮೆಗಲನ್ ಮತ್ತು ಬರ್ತೊಲೊಮೆ ಡಯಾಸ್. ಇದಕ್ಕೆ ಸರಿಯಾದ ಉತ್ತರ ಬರ್ತೊಲೊಮೆ ಡಯಾಸ್. ನೈಲ್ ನದಿಯ ವರಪ್ರಸಾದ ಈ ಕೆಳಕಂಡ ಯಾವುದಾಗಿದೆ ಅಂತ ಕೇಳಿದ್ದಾರೆ. ಈಜಿಪ್ಟ್ ನಾಗರಿಕತೆಯನ್ನು ನೈಲ್ ನದಿಯ ವರಪ್ರಸಾದ ಅಂತ ಕರೀತಾರೆ. ಆಮೇಲೆ ಮುಂದಿನ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯ ಪ್ರಸ್ತುತ ಭಾರತದ ಈ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಬಿಹಾರ್. ನಳಂದ ವಿಶ್ವವಿದ್ಯಾಲಯವು ಬಿಹಾರ್ ರಾಜ್ಯದಲ್ಲಿ ಇದೆ. ಆಮೇಲೆ ಕುತುಬ್ ಮಿನಾರ್ ಇರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ತುಂಬ ಈಸಿಯಾಗಿರೋ ಪ್ರಶ್ನೆ ಅಲ್ವಾ. ಇಷ್ಟು ಈಸಿಯಾಗಿರುವಂಥ ಪ್ರಶ್ನೆ ಬರೋ ಚಾನ್ಸಸ್ ಇಲ್ಲ. ಕುತುಬ್ ಮಿನಾರ್ ಇರುವಂಥದ್ದು ದೆಹಲಿಯಲ್ಲಿ. ಫ್ಯಾಸಿಸಮ್ ಸಂಬಂಧಿಸಿರುವುದು ಯಾವುದಕ್ಕೆ ಅಂತ ಕೇಳಿದ್ದಾರೆ. ಇಲ್ಲಿ ಫ್ಯಾಸಿಸಮ್ ಅಂತ ಹೇಳಿದರೆ ಇದು ಇಟಲಿಗೆ ಸಂಬಂಧಪಟ್ಟಂತಹ ಒಂದು ಶಬ್ದ ಆಗಿದೆ. ಇಲ್ಲಿ ಇಟಲಿಯಲ್ಲಿ ಮುಸೊಲಿನಿ ಆಳ್ವಿಕೆ ಮಾಡ್ತಾ ಇರುವಂಥ ಕಾಲದಲ್ಲಿ ಒಂದು ಹುಟ್ಟಿಕೊಂಡಂಥ ಒಂದು ಉಗ್ರ ಬಲಪಂಥೀಯ ರಾಜಕೀಯ ಸಿದ್ಧಾಂತ ಇದಾಗಿದೆ. ಉಗ್ರವಾದಂಥ ಬಲಪಂಥೀಯ ರಾಜಕೀಯ ಸಿದ್ಧಾಂತ ಇದಾಗುಂಟು. ಮುಸೊಲಿನಿ ಆಳ್ವಿಕೆ ಕಾಲದಲ್ಲಿ ಇಟಲಿಯಲ್ಲಿ ಹುಟ್ಟಿಕೊಂಡಂಥ ಒಂದು ಪಂಥ ಇದು ಫ್ಯಾಸಿಸಮ್. ಆಮೇಲೆ ಭಾರತದ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದಂಥವರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಬಾಬು ರಾಜೇಂದ್ರ ಪ್ರಸಾದ್. ಇದು ಭಾರತದ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು. ಕರಡು ಸಮಿತಿಯ ಅಧ್ಯಕ್ಷ ಅಂದರೆ BR ಅಂಬೇಡ್ಕರ್ ಆಗ್ತಾರೆ. ಸರಿನಾ. ಗಣರಾಜ್ಯ ದಿನಾಚರಣೆಯನ್ನು ಆಚರಿಸುವ ದಿನಾಂಕ ಅಂತ ಕೇಳಿದರೆ ತುಂಬ ಈಸಿಯಾಗಿರುವಂಥ ಪ್ರಶ್ನೆ. ಇಲ್ಲಿ ಜನವರಿ 26. ಆಮೇಲೆ ಪೌರತ್ವ ಕಾಯಿದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದ್ದಾರೆ. 1955 ಪೌರತ್ವ ಕಾಯಿದೆ ಜಾರಿಗೆ ಬಂದಂಥ ವರ್ಷ. ಪ್ರಸ್ತುತ ಭಾರತದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 8. ಆಪ್ಷನ್ 3 8 ಆಗುತ್ತೆ. ಇದು 8 ಕೇಂದ್ರಾಡಳಿತ ಪ್ರದೇಶಗಳು ಇವೆ. ಭಾರತದ ಮೊದಲ CDS ಆಗಿ ನೇಮಕಗೊಂಡಿದ್ದವರು ಯಾರು ಅಂತ ಕೇಳಿದ್ದಾರೆ. ಜನರಲ್ ಬಿಪಿನ್ ರಾವತ್, ಜನರಲ್ ಜಗದೀಶ್ ಚೌಧರಿ, ಜನರಲ್ ಸುರೇಶ್ ವರ್ಮಾ, ಜನರಲ್ ವೆಂಕಟ ಮೋಹನ್. ಇಲ್ಲಿ CDS ಅಂತ ಹೇಳಿದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫು ಜನರಲ್ ಬಿಪಿನ್ ರಾವತ್ ಮೊದಲ CDS ಆದಂಥವರು. ಪಂಚಾಯತ್ ರಾಜ್ ಸಂಸ್ಥೆಗಳ ವ್ಯಾಪ್ತಿಗೆ ಒಳಪಡದಿರುವುದು ಯಾವುದು ಅಂತ ಕೇಳಿದರೆ ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. ಈ ಆಪ್ಷನ್ಸ್ಗಳಲ್ಲಿ ಈ 3 ಪಂಚಾಯತ್ ರಾಜ್ ಸಂಸ್ಥೆಗಳ ವ್ಯಾಪ್ತಿಗೆ ಒಳಬರ್ತವೆ. ಇಲ್ಲಿ ಪಟ್ಟಣ ಪಂಚಾಯಿತಿ ಈ ಒಂದು ಪಂಚಾಯತ್ ರಾಜ್ ಸಂಸ್ಥೆಗಳ ವ್ಯಾಪ್ತಿಗೆ ಒಳಪಡೋದಿಲ್ಲ. ಇದು ಮುನ್ಸಿಪಾಲಿಟಿ ಅಡಿಯಲ್ಲಿ ಬಂದಿರ್ತವೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಪಟ್ಟಣ ಪಂಚಾಯಿತಿ. ಆಮೇಲೆ 31ನೇ ಪ್ರಶ್ನೆ, ಭಾರತ ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಕಚೇರಿ ಇರುವ ಸ್ಥಳ ಎಲ್ಲಿ ಅಂತ ಕೇಳಿದ್ದಾರೆ. ನವದೆಹಲಿ.
ಆಮೇಲೆ ಭೂಸೇನೆಯ ಮುಖ್ಯಸ್ಥರನ್ನು ಹೀಗೆ ಕರೆಯಲಾಗುತ್ತದೆ. ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಅಂತ ಕರೀತಾರೆ. ಕೆಳಕಂಡವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ ಉಂಟು. ಇಲ್ಲಿ ಭಾರತದಲ್ಲಿ ಮತದಾನ ಮಾಡಲು ನಿಗದಿಪಡಿಸಿರುವ ಕನಿಷ್ಠ ವಯೋಮಿತಿ 21 ವರ್ಷಗಳು ಅಂತ ಕೊಟ್ಟಿದ್ದಾರೆ. 21 ವರ್ಷ ಅಲ್ಲ, 18 ವರ್ಷ. ಹಾಗಾಗಿ ಇದು ತಪ್ಪಾಗಿದೆ. ಆಮೇಲೆ ಮುಂದಿನ ವ್ಯಾಖ್ಯೆಗಳನ್ನು ನೋಡಿಕೊಳ್ಳುವ. ಲೋಕಸಭಾ ಸದಸ್ಯರಾಗಲು ನಿಗದಿಪಡಿಸಿರುವ ಕನಿಷ್ಠ ವಯೋಮಿತಿ 25 ವರ್ಷಗಳು ಸರಿಯಾಗುಂಟು. ರಾಜ್ಯಸಭಾ ಸದಸ್ಯರಾಗಲು ನಿಗದಿಪಡಿಸಿರುವ ಕನಿಷ್ಠ ವಯೋಮಿತಿ 30 ವರ್ಷಗಳು ಸರಿಯಾಗುಂಟು. ರಾಜ್ಯಪಾಲರಾಗಲು ನಿಗದಿಪಡಿಸಿರುವ ಕನಿಷ್ಠ ವಯೋಮಿತಿ 35 ವರ್ಷಗಳು ಸರಿಯಾಗುಂಟು. ಇಲ್ಲಿ ತಪ್ಪಾಗಿರುವ ಹೇಳಿಕೆ ಅಂದರೆ ಮೊದಲ ಹೇಳಿಕೆ, ನಮಗೆ ಭಾರತದಲ್ಲಿ ಮತದಾನ ಮಾಡಲಿಕ್ಕೆ ಕನಿಷ್ಠ ವಯೋಮಿತಿ 18 ವರ್ಷಗಳು. ಆಮೇಲೆ MCCಯ ವಿಸ್ತೃತ ರೂಪವನ್ನು ಕೇಳಿದ್ದಾರೆ. MCC ಅಂತ ಹೇಳಿದ್ರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಇದು ಸರಿಯಾದಂಥ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಹೇಳಿಕೆಗಳನ್ನ ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಉಂಟು. ಭಾರತದ ಭೂಗಡಿಯ ಒಟ್ಟು ಉದ್ದ 15,200 ಕಿಲೋಮೀಟರ್. ಗಾಂಧಿ ಜಯಂತಿಯನ್ನು ಅಕ್ಟೋಬರ್ 2ರಂದು ಆಚರಿಸಲಾಗುತ್ತದೆ. ಆಮೇಲೆ ಕರ್ನಾಟಕ ಲೋಕಸೇವಾ ಆಯೋಗವು 1950ರಲ್ಲಿ ಸ್ಥಾಪನೆಯಾಯಿತು ಅಂತ ಹೇಳಿದ್ದಾರೆ. ಇಲ್ಲಿ ಮೂರನೇ ಹೇಳಿಕೆ ತಪ್ಪಾಗುಂಟು. 1951ರಲ್ಲಿ ಸ್ಥಾಪನೆ. ಹಾಗಾಗಿ 1 ಮತ್ತು 2 ಹೇಳಿಕೆ ಸರಿ. ಎ ಮತ್ತು ಬಿ ಸರಿ ಇರುವಂಥದ್ದು ಮೂರನೇ ಆಪ್ಷನ್ ಆಗಿದೆ ಅಲ್ವಾ? ಹೌದು, ಇದು ಸರಿಯಾದಂಥ ಆಯ್ಕೆಯಾಗಿದೆ. ಆಮೇಲೆ ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರುವ ದೇಶ ರಷ್ಯಾ, ಫ್ರಾನ್ಸ್, ಬ್ರಿಟನ್ ಮತ್ತು ಅಮೇರಿಕಾ. ಸರಿಯಾದ ಉತ್ತರ ಅಮೇರಿಕಾದ ನ್ಯೂಯಾರ್ಕ್ ಸಿಟಿಯಲ್ಲಿ ಉಂಟು. ಓಕೆನಾ? ಮುಂದಿನ ಪ್ರಶ್ನೆ, ಈ ಕೆಳಕಂಡ ಹೇಳಿಕೆಗಳನ್ನ ಓದಿರಿ. ಆಮೇಲೆ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ತಪ್ಪು ಅಂತ ಬರೀಬೇಕಾಗುತ್ತೆ. ಎಷ್ಟು ಸರಿ ಅಂತ ಬರೀಬೇಕಾಗುತ್ತೆ. ಸಾರ್ವತ್ರಿಕ ಚುನಾವಣೆಗಳು 5 ವರ್ಷಗಳಿಗೊಮ್ಮೆ ನಡೆಯುತ್ತವೆ. ಸರಿಯಾಗುಂಟು ಇದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ರಾಷ್ಟ್ರೀಯ ರಾಜಕೀಯ ಪಕ್ಷವಾಗಿದೆ. ಇದು ಕೂಡ ಸರಿಯಾಗುಂಟು. ಆಮೇಲೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು 1973ರಲ್ಲಿ ಸ್ಥಾಪನೆಯಾಯಿತು ಅಂತ ಹೇಳಿದರೆ 1993ರಲ್ಲಿ, 73 ಅಲ್ಲ 93ರಲ್ಲಿ ಸ್ಥಾಪನೆಯಾಯಿತು. ಇದು ತಪ್ಪಾಗುಂಟು ಇಲ್ಲಿ. ಆಮೇಲೆ ಭಾರತ ಚುನಾವಣಾ ಆಯೋಗ 1947ರಲ್ಲಿ ಸ್ಥಾಪನೆಯಾಯಿತು ಅಂತ ಹೇಳಿದ್ದಾರೆ. ಇದು ಕೂಡ ತಪ್ಪಾಗುಂಟು. ಇಲ್ಲಿ 1950ರಲ್ಲಿ ಸ್ಥಾಪನೆಯಾಯಿತು. ಹಾಗಾಗಿ ಇಲ್ಲಿ 1 ಮತ್ತು 2 ಮಾತ್ರ ಸರಿ. 2 ಹೇಳಿಕೆಗಳು ಸರಿಯಾಗಿವೆ. ಇಲ್ಲಿ ಬಿ ಆಪ್ಷನ್ ಉಂಟಲ್ವಾ, 2ನೇ ಆಪ್ಷನ್ ಉಂಟಲ್ವಾ, 2 ಹೇಳಿಕೆಗಳು ಸರಿಯಾಗಿವೆ. ಅದು ಕರೆಕ್ಟ್ ಆಗುತ್ತೆ. ಓಕೆನಾ? ಹಾಗೆ ಮುಂದಿನ ಪ್ರಶ್ನೆ, ಕಂದಾಯ ನ್ಯಾಯಾಲಯಗಳಲ್ಲಿ ಅತ್ಯಂತ ಕೆಳಹಂತದ ನ್ಯಾಯಾಲಯ ಯಾವುದು ಅಂತ ಕೇಳಿದ್ದಾರೆ. ತಹಶೀಲ್ದಾರ್ ನ್ಯಾಯಾಲಯ. ಇದು ಅತ್ಯಂತ ಕೆಳಹಂತದ ನ್ಯಾಯಾಲಯವಾಗಿದೆ. ಆಮೇಲೆ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು ಕೇಳಿದ್ದಾರೆ. 1948. ಇದು ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷವಾಗಿದೆ. ಆಮೇಲೆ ಭದ್ರತಾ ಮಂಡಳಿಯ ಖಾಯಂ ಸದಸ್ಯ ದೇಶಗಳ ಸಂಖ್ಯೆ 5. ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಮಹಾತ್ಮ ಗಾಂಧಿ, ಸರ್ವಪಲ್ಲಿ ರಾಧಾಕೃಷ್ಣನ್, ಪಂಡಿತ್ ಜವಾಹರ್ಲಾಲ್ ನೆಹರು, VP ಕೃಷ್ಣ ಮೆನನ್. ಇದಕ್ಕೆ ಸರಿಯಾದ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದೇ ಇರುವ ದೇಶ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸು ಬಾಂಗ್ಲಾದೇಶ್, ಶ್ರೀಲಂಕಾ, ಭೂತಾನ್ ಮತ್ತು ನೇಪಾಳ. ಸರಿಯಾದ ಉತ್ತರ ಶ್ರೀಲಂಕಾ. ಇದು ಶ್ರೀಲಂಕಾ ಏನಾಗಿದೆ ಅಂತ ಹೇಳಿದ್ರೆ ಇದು ಒಂದು ದ್ವೀಪ. ಇಲ್ಲಿ ಹಿಂದೂ ಮಹಾಸಾಗರದಲ್ಲಿರುವಂಥ ಒಂದು ದ್ವೀಪ ಆಗುಂಟು. ಇದು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿಲ್ಲ. ಓಕೆನಾ? ಕರ್ನಾಟಕ ವಿಧಾನ ಪರಿಷತ್ಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಗುರುತಿಸಬೇಕು. ಕರ್ನಾಟಕ ವಿಧಾನಮಂಡಲದ ಇದು ಕರ್ನಾಟಕ ಪರಿಷತ್ ಅನ್ನುವಂಥದ್ದು ಕರ್ನಾಟಕ ವಿಧಾನಮಂಡಲದ ಮೇಲ್ಮನೆಯಾಗಿದೆ. ಸರಿಯಾಗುಂಟು. ಒಟ್ಟು ಸದಸ್ಯರ ಸಂಖ್ಯೆ 75. ಸರಿಯಾಗುಂಟು. ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು. ಸರಿಯಾಗುಂಟು. ಇಲ್ಲಿ 75 ಸದಸ್ಯರು ಜನರಿಂದ ನೇರವಾಗಿ ಆಯ್ಕುತ್ತಾರೆ. ತಪ್ಪಾಗುಂಟು. ಇಲ್ಲಿ 75 ಸದಸ್ಯರ ಒಟ್ಟು ಸದಸ್ಯರ ಸಂಖ್ಯೆ 75 ಆಗಿದೆ. ಆದರೆ ಇಲ್ಲಿ ಚುನಾವಣೆಯಿಂದ ಹೋಗುವಂಥವ್ರು 64. ಆಮೇಲೆ ರಾಜ್ಯಪಾಲರಿಂದ ನಾಮನಿರ್ದೇಶನ ಮಾಡುವಂಥವ್ರು 11 ಮಂದಿ. ಒಟ್ಟು 75 ಮಂದಿ ಆಗ್ತಾರೆ. ನೇರವಾಗಿ ಚುನಾವಣೆ ಮಾಡುವಂಥವ್ರು 64, ರಾಜ್ಯಪಾಲರಿಂದ ಹೋಗುವಂಥವರು 11 ಮಂದಿ. ಹಾಗಾಗಿ 4ನೇ ಹೇಳಿಕೆ ತಪ್ಪಾಗುಂಟು. ಅಖಿಲ ಭಾರತ ಸೇವೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. UPSC. ಇಲ್ಲಿ UPSC ಅನ್ನುವಂಥದ್ದು ಅಖಿಲ ಭಾರತ ಸೇವೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಸ್ಥೆಯಾಗಿದೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿದೆ ಇದರ ಫುಲ್ ಫಾರ್ಮ್. ಓಕೆನಾ? ವೈವಿಧ್ಯತೆಗಳ ಖಂಡ ಎಂದು ಹೆಸರಾಗಿರುವ ಭೂಖಂಡ ನಮ್ಮ ಏಷ್ಯಾ ಖಂಡ ಆಗುಂಟು.
ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಮೊಹಸಿನ್ ರಾಮ್ ಆಗಿದೆ. ಓಕೆನಾ. ಆಮೇಲೆ ಯುರೋಪ್ ಖಂಡದ ಅತಿ ಎತ್ತರದ ಶಿಖರ ಯಾವುದು ಅಂತ ಹೇಳಿದ್ರೆ ಮೌಂಟ್ ಎಲ್ಬ್ರಸ್. ಮೌಂಟ್ ಎಲ್ಬ್ರಸ್ ಇದು ಯುರೋಪ್ ಖಂಡದ ಅತಿ ಎತ್ತರದ ಶಿಖರವಾಗುಂಟು. ಇವೆಲ್ಲವೂ ಹೆಚ್ಚಿನದೆಲ್ಲ LBAಯಿಂದ ಬಂದಿದೆ ನೋಡಿ. ಹೆಚ್ಚಿನ ಪ್ರಶ್ನೆಗಳು LBAಯಿಂದನೇ ಕೂಡ ಕೇಳಿದ್ದಾರೆ. ಓಕೆನಾ. ಆಮೇಲೆ ಭಾರತದ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸಿರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂಥವುಗಳಲ್ಲಿ ಗಂಗಾನಗರ್ ಇದು ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸಿರುವ ಸ್ಥಳವಾಗುಂಟು. ಇಲ್ಲಿ 48ರಿಂದ 49 ಡಿಗ್ರಿ ಅಷ್ಟು ಉಷ್ಣಾಂಶ ಇಲ್ಲಿ ದಾಖಲಾಗಿದೆ. ಓಕೆನಾ. ಮೌಂಟ್ ವೆಸುವಿಯಸ್ ಜ್ವಾಲಾಮುಖಿ ಈ ದೇಶದಲ್ಲಿದೆ ಅಂತ ಕೇಳಿದ್ದಾರೆ. ಯಾವ ದೇಶದಲ್ಲಿದೆ? ಇಟಲಿಯಲ್ಲಿ ಉಂಟು. ಓಕೆನಾ. ಆಮೇಲೆ 50 ಮರುಭೂಮಿಗಳ ಅಂಚಿನಲ್ಲಿ ನುಣುಪಾದ ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯನಗೊಂಡ ಪ್ರದೇಶವನ್ನು ಹೀಗೆಂದು ಕರೆಯುವರು ಅಂತ ಹೇಳಿದ್ದಾರೆ. ಇಲ್ಲಿ ಲೋಯಿಸ್ ಅಂತ ಕರೀತಾರೆ. ಇಲ್ಲಿ ಮರುಭೂಮಿಗಳ ಅಂಚಿನಲ್ಲಿ ನುಣುಪಾಗಿರುವಂತಹ ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯನವಾಗಿರುತ್ತೆ. ಆ ಪ್ರದೇಶವನ್ನು ಲೋಯಿಸ್ ಅಂತ ಕರೀತಾರೆ. ಈಗಿನ ಒಂದು ಅವಧಿಯಲ್ಲಿ 50 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ಮತ್ತು ಮುಂದಿನ ಅವಧಿಯಲ್ಲಿ 51ರಿಂದ 100ರವರೆಗೆ ಪ್ರಶ್ನೆಗಳನ್ನು ಬಿಡಿಸ್ತೀನಿ. ಈಗ ಇವಿಷ್ಟು ಸಾಕು. ಮತ್ತೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.